यामी भोजनमध्ये स्वादुदकं समर्पयामि अमृताभिधानमस्य स्वाहा उत्तरापश्रं समर्पयामि हस्तप्रक्षालनं समर्पयामि पादप्रक्षालनं समर्पयामि पुनराचमनं समर्पयामि पूदीफलसमायुक्तं नागवल्लिकलेपकं कर्पूरचूर्णसंयुक्तं ताम्बूलं प्रतिगृह्यतां पूदीफलताम्बूलं निवेदयामि हिरण्यगर्भान्महादक्षिणां समर्पयामि सर्वोपचारपूजां समर्पयामि तथा नीराजनम् ओम श्रिये जातश्रिया निर्याय श्रियं वयो दरिद्रभ्यो दधाते श्रियं वसाना अमृतत्वमायं भजन्ति सद्यस्तविता विदध्यन श्रिय एवैलं तच्छ्रियमा दधाते सन्ततमृतावशक्रस्यं सन्धत्तं सन्धेयते प्रजया पशुधर्यये एवं वेदा महालक्ष्मी नमः वेदात्मार्पणमङ्गलनीराजनं दर्शयामि नीराजनानन्तरे आचमनीयं समर्पयामि आचमनानन्तरे परिमलपत्रपुष्पाणि समर्पयामि रक्षां धारयामि ವೀಕ್ಷಕ ತಾವೇನು ನೋಡ್ತಾ ಇದ್ದೀರಾ ಹಿಂದೆ ದೇವಸ್ಥಾನ ಎಲ್ಲಿತ್ತು ಅಂತ ನಿಮಗೆ ತೋರಿಸ ಹೋಗ್ತೀನಿ ನೋಡಿ. ಹಿಂದೆ ದೇವಸ್ಥಾನ ಇದ್ದಿದ್ದು ಈ ಒಂದು ಮೂಲ ವಿಗ್ರಹ ಮೂಲ ಗಣಪತಿ ದೇವಸ್ಥಾನ ಇದ್ದಿದ್ದು ಈ ಹಳ್ಳಿ ಮರದ ಕೆಳಗಡೆ ಇದ್ದಿದ್ದು. ನಾವೆಲ್ಲ ಚಿಕ್ಕದಾಗಿದ್ದಾಗಿಂದ ಕೂಡ ಪೂಜೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ತಾವು ಮತ್ತೊಮ್ಮೆ ನಾವು ಒಬ್ರು ಮುಖ್ಯಸ್ಥರನ್ನ ನಾವು ಇಲ್ಲಿ ನೆನಲೇಬೇಕು. ಮರಿ ಮಾಸ್ಟ್ರು ಆ ದೇವಾಲಯದ ಮುಖ್ಯ ಅರ್ಚಕರಾಗಿದ್ರು, ಅವರ ಕುಟುಂಬ ಮುಖ್ಯ ಅರ್ಚಕರಾಗಿದ್ರು. ನಾನು ನೋಡಿದಂಥ ಒಂದು ಸತತವಾದಂಥ ಒಂದು 35-40 ವರ್ಷಗಳ ಒಂದು ನೆನಪು. ಮರಿ ಮಾಸ್ಟರ್ ಇದ್ದಂತಹ ಮೂಲ ವಿಗ್ರಹ ಇದ್ದಂತಹ ಗಣಪತಿ ದೇವಸ್ಥಾನ ಇದ್ದಂತಹ ಆ ಒಂದು ಸ್ಥಾನ ಇದು. ನಾವೇನು ನೋಡ್ತಾ ಇದ್ರೆ ಇಲ್ಲಿ ಹಳ್ಳಿ ಮರ ಕೂಡ ಈಗಲೂ ಇದೆ. ಇಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ಏನು ನಡೆಯಲ್ಲ, ಒಂದು ಮದುವೆಯ ವಿಚಾರವಾಗಿ ಬಂದಂತಹ ವಧು ವರರನ್ನ ಅಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬರೋದು ಒಂದು ಬಿಟ್ರೆ ಇದು ಮೂಲ ಸ್ಥಾನ. ಆ ಮೂಲ ಸ್ಥಾನದ ಎದುರುಗಡೆ ಇರುವಂಥದ್ದು ಇಲ್ಲಿ ತಾವು ನೋಡ್ತಾ ಇರೋಂಥ ಒಂದು ಗಣಪತಿ ದೇವಸ್ಥಾನ. ಮತ್ತೊಮ್ಮೆ 10 ವರ್ಷಗಳ ನಂತರ ಪ್ರತಿಷ್ಠಾಪನೆ ಆಗ್ತಿರುವಂಥ ಒಂದು ದೇವಸ್ಥಾನ. ಹಾಗಾಗಿ ಬನ್ನೂರಿನ ಬಗ್ಗೆ ಬಹಳ ವಿಶೇಷವಾಗಿ ನಾನು ಮಾತಾಡ್ತಾನೆ ಇರ್ತೀನಿ. ದೈವನಗರಿ ಅಂತ, ಯಾಕೆಂದರೆ ಆ ಥರ ಇಲ್ಲಿರೋಂಥ ಕುರುಹುಗಳು ಕೂಡ ಇತಿಹಾಸ ಪ್ರಸಿದ್ಧವಾದಂಥ ಕುರುಹುಗಳು ಕೂಡ ಇದೆ. ರಾಜಮನೆತನದ ಕುರುಹುಗಳು ಕೂಡ ಇಲ್ಲಿ ಇರುವಂಥದ್ದು ತಾವೇನು ನೋಡ್ತಾ ಇದ್ದೀರಾ. ಈ ವಿಹಂಗಮ ನೋಟ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ದೇವಸ್ಥಾನದ ಮೇಲ್ಭಾಗದಲ್ಲಿ ನಿಂತಿರುವಂಥದ್ದು. ಬಹಳ ಅಚ್ಚುಕಟ್ಟಾಗಿ ಒಂದು ದೇವಸ್ಥಾನದ ಎಲ್ಲ ದೀಪಾಲಂಕಾರಗಳು ಕೂಡ ಮಾಡಿರುವಂಥದ್ದು, ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇರುವಂಥದ್ದು ನಾವು ನೋಡ್ಬೋದು.